ಹಲೋ. CM ಶಬಾಜ್ ಖಾನ್ ಅವರೇ ನಮಸ್ಕಾರ. ಹಾ ನಮಸ್ಕಾರ, ಹೇಳಿ ಸರ್. ನಾನು ವಿಜಯನಾರಾಯಣ್ ಅಂತ ಮಾತಾಡೋದು, ರಾಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ. ಹಾ ಹೇಳಿ ಸರ್. ನೀವು ಫೇಸ್ಬುಕ್ ಲೈವ್ ಅಲ್ಲಿ ಇದ್ದೀರಿ. ಹಾ ನಾನು ನಿಮ್ದು ಕ್ರಮ ಸಂಖ್ಯೆ 10 ಹಾ ಸೌತು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ MP ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವ್ರು ನೀವು. ಹೌದು ಹೌದು. ಕ್ರಮ ಸಂಖ್ಯೆ 10 ನಿಮ್ಮ ಗುರುತು ಯಾವ್ದು ಸರ್? ನಮ್ದು ಗುರುತು ಬಂದು ಮೈಕ್. ಓಕೆ ಸರ್. ಈಗ ನಾನು 22 ಜನ ಕಂಟೆಸ್ಟ್ ಮಾಡಿದೀರಾ ನಮ್ಮ ಕ್ಷೇತ್ರದಲ್ಲಿ. ಹೌದು ಸರ್. ಅಂದ್ರೆ ಈಗ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 22 ಜನ ಕಂಟೆಸ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ನಾನು ಕರೆ ಮಾಡ್ತಾ ಇದ್ದೀನಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಜಾಸ್ತಿ ಜನ ವ್ಯೂವರ್ಸ್ ಕೇಳಿರ್ತಕ್ಕಂಥ ಪ್ರಶ್ನೆ, ನಾವು ಯಾರಿಗ್ ವೋಟ್ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಾನು ಅವ್ರಿಗೆ ಗ್ಯಾರಂಟಿ ಕೊಡ್ತೀನಿ, ಇವ್ರ ಗ್ಯಾರಂಟಿ ಕೊಡ್ತೀನಿ, ಅವ್ರು ಅದ್ ಗ್ಯಾರಂಟಿ, ಇವ್ರು ಇಷ್ಟು ದುಡ್ಡು, ಅವ್ರು ಅಷ್ಟು ದುಡ್ಡು, ಅವ್ರು ಅದ್ ಕೊಡ್ತೀನಿ, ಇದು ಕೊಡ್ತೀನಿ, ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳೋರೇ ಹೊರತು ಹೌದು ಈ 75 ವರ್ಷದಿಂದ ಯಾರು ಮಾಡಿರೋರನ್ನ ನೋಡೇ ಇಲ್ಲ. ನನ್ನ ಮಕ್ಳನ್ನ ನಾನು ಸ್ಕೂಲ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಚರಂಡಿ ಹಂಗೆ ಇದೆ. ನಾನು ಮಾಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ನಾನೇ ಕಟ್ತಾ ಇದ್ದೀನಿ. ನಾನು ಓದಿರ್ತಕ್ಕಂಥ ಸ್ಕೂಲ್ ಬಿದ್ದೋಗಿ ನಾಶ ಆಗೋಯ್ತು ಅಂತ ಜನಗಳು ಇದೇ ಪ್ರಶ್ನೆನ ನಾನೇ ಕೇಳ್ತಾ ಇದ್ದೀನಿ ಸರ್. ನಾನು ನಿಮಗೆ 22 ಜನದ ಪೈಕಿ ನಿಮಗೆ ಕಾಲ್ ಮಾಡಿದ್ದೀನಿ. ನಾನು ನಿಮಗೆ ಏನು ಕೋಟ್ ಹಾಕ್ಬೇಕು ಸರ್? ನೀವು ಏನು ಕೋಟ್ ಹಾಕ್ಬೇಕು ಅಂದ್ರೆ, ನಾನು ಒಬ್ಬ ಸಾಮಾಜಿಕವಾಗಿ ಹೋರಾಟಗಾರ ಹಾಗೂ ಜನಗಳಿಗೋಸ್ಕರ ಬಹಳಷ್ಟು ಕೆಲಸ ಮಾಡಿದ್ದೀನಿ. ಅಪ್ಪನ ದುಡ್ಡಲ್ಲಿ ಅಧಿಕಾರ ಕಂಡು ನನ್ಗೆ ಆಸೆ ಇಲ್ಲ. ಹಾಗಾಗಿ ನಾನು ಎಲೆಕ್ಷನ್ ನಿಂತಿರೋದು ಒಂದೇ ಒಂದು ಉದ್ದೇಶ. ನಾನು ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟು ಕೂಡ ಹೌದು. ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷ ಅಂತ ಕಟ್ಟಿ ನಾನು ಯುವಕರಿಗೆ ಬಹಳಷ್ಟು ಕಡೆ ನಾನು ಸೀಟ್ಗಳನ್ನು ಕೊಟ್ಟು ಅಂಥದ್ರಲ್ಲಿ ಸೌತ್ ಅಲ್ಲಿ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಕ್ರಮ ಸಂಖ್ಯೆ 10 ಅಲ್ಲಿ, ಹಾಗೆ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಕ್ರಮ ಸಂಖ್ಯೆ 11ರಲ್ಲಿ ನಾನು ಕಂಟೆಸ್ಟ್ ಮಾಡಿರ್ತೀನಿ. ಇದ್ರ ಜೊತೆಗೆ ನಾನ್ ಹೇಳೋದೇನಂದ್ರೆ, ಪ್ರತಿ ಒಂದು ಮನೆಗೂ 5 ಲಕ್ಷ ರೂಪಾಯಿ ಗಂಟ ನೀವು ಯಾವುದೇ ರೀತಿಯ ಸಾಲ ಮಾಡಿದ್ರು ಆ ಸಾಲ ಮನ್ನಾ ಮಾಡಿಸುವಂತ ಜವಾಬ್ದಾರಿ ನಂದು. ಯಾಕಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಉದ್ಯೋಗಪತಿಗಳದ್ದು 12,770 ಕೋಟಿ ರೈಟ್ ಆಫ್ ಆಗಿದೆ ದುಡ್ಡು ಕೇಂದ್ರ ಸರ್ಕಾರದಿಂದ. ಸೊ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿದು ಸಾಲ ಮನ್ನಾ ಆಗಿದೆ. ಇವತ್ತು ಸಣ್ಣ ಪುಟ್ಟ ರೈತರು ಹಾಗ ಬಡ ಕುಟುಂಬದಲ್ಲಿ ಬದುಕ್ತಾ ಇರುವಂತ ಹೆಣ್ಮಕ್ಳು ಈ ಕ್ರೆಡಿಟ್ ಕಾರ್ಡು ಅಂತದ್ದು ಇದು ಸಂಘ ಅಂತ ಹೇಳಿ ತಗೊಂಡು 50,000 ರೂಪಾಯಿಗೆ ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ. ಹಾಗಾಗಿ ನಾನ್ ಹೇಳೋದು ನನ್ನ ಉದ್ದೇಶ ಅಷ್ಟೇ. ಏನ್ ಗೊತ್ತಾ, ಪ್ರಯತ್ನ ಮಾಡೋದು ನಮ್ ಕೆಲಸ, ಅದಕ್ಕೆ ಪ್ರತಿಫಲ ಕೊಡೋದು ಜನಗಳ ಕೆಲಸ ಅಲ್ವಾ? ಈಗ ದೇವ್ರ ಹತ್ರ ನಾವೇನಾದ್ರೂ ಬೇಡಿದ್ರೆ ಇವತ್ತೇ ಕೊಡ್ಬೇಕು ಅಂತ ದೇವ್ರ ಹತ್ರ ಆರ್ಡರ್ ಏನಿಲ್ವಲ್ಲ. ಇವತ್ತು ಕೊಡ್ಬೋದು, ನಾಳೆನೂ ಕೊಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಕುರಾನಲ್ಲೂ ಕೂಡ ಇದೆ, ಇನ್ನಮ್ಮಲ್ ಆಮಾಲಿನ ಬಿನ್ನಿಯತಿ ಅಂತ ಹೇಳಿ. ನಮ್ಮ ನಿಯತ್ ಹೆಂಗಿರ್ತದೆ ನಿಮ್ಗೆ ಆ ತರ ಪ್ರತಿಫಲ ಸಿಗುತ್ತೆ ಅನ್ನೋದು ಒಂದ್ ಮಾತು. ಸೊ ಹಾಗಾಗಿ ನಾನು ಬಹಳಷ್ಟು ಯುವಕರಿಗೆ ಏನ್ ಹೇಳ್ತೀನಿ, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷ ಅನ್ನೋದು ಇದು ಯುವಕರಿಗೋಸ್ಕರ ಮಾಡಿರುವಂತ ಪಕ್ಷ. ಏನಕ್ಕಂದ್ರೆ ಲಾಯರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಟೀಚರ್ಗಳು ಇವತ್ತು ರೋಡ್ ಅಲ್ಲಿ ಅಲಿಬೇಕು ಆ ತರ ಪರಿಸ್ಥಿತಿ ಮಾಡಿದ್ದಾರೆ. ಒಂದು ಹೆಚ್ಚುವರಿ ಅಂತ ಹೇಳಿ ಮಾಡಿ ಅದರಲ್ಲಿ ಒಂದೂರಿಂದ ಒಂದು ಊರಿಗೆ ಓಡಿಸ್ತಾರೆ ಒಂದು ಟೀಚರ್ಸ್ನ. ಅವ್ರ ಶಾಪಗಳನ್ನ ತಗೊಳಕ್ಕೆ ಇಲ್ದಿದ್ದೆಲ್ಲ ಕೆಲಸ ಮಾಡಿ ಲಂಚ ಕೊಟ್ಟಿ ಆ ತರ ಇವರೆಲ್ಲ ಕೆಲ್ಸಕ್ಕೆ ಬರ್ಬೇಕಾಗಿದ್ರೆ ಯುವಕರಿಗೆ ಅಧಿಕಾರ ಎಲ್ಲಿದೆ? ಇಂಥದ್ರಲ್ಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಪಡ್ಕೊಳಕ್ಕೋಸ್ಕರ ನಾವು ಅಧಿಕಾರಕ್ಕೆ ನಿಂತ್ಕೋಬೇಕು ಹೊರತು ಇವತ್ತು ಜನಗಳ ಮಾತೇ ಮಾತಾಡಂಗಿಲ್ಲ. ಏನಕ್ಕಂತ ಹೇಳಿದ್ರೆ ಫಸ್ಟ್ ನಮ್ಗೆ ನ್ಯಾಯ ಇಲ್ವಲ್ಲ, ನಮಗ್ ನ್ಯಾಯ ಸಿಕ್ಕಿದ್ರೆ ನಿಮಗ್ ಕೊಡಿಸ್ತೀವಿ ಅಂತ ಅಲ್ವಾ ಅರ್ಥ? ಸೊ ಹಾಗಾಗಿ ನಾನು ಯುವಕರಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿ, ನೀವು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಂದ್ರೆ, ಬಹಳಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಮಾತೇ ಕೇಳಲ್ಲ ಜನಗಳು ಅಲ್ವಾ? ಏನಕ್ಕಂದ್ರೆ ಬಿಡ್ರಿ ಅವ್ರು ಇಂಡಿಪೆಂಡೆಂಟ್, ಎಷ್ಟೊಂದು ಸಾವಿರಾರು ಜನ ಇಂಡಿಪೆಂಡೆಂಟ್ ಅಲ್ಲಿ ನಿಂತು ರಾಜಕಾರಣಕ್ಕೆ ಬಂದು ದೇಶವನ್ನು ಕೆಟ್ಟುವಂತ ಕೆಲಸ ಮಾಡಿಲ್ಲ. ಇವತ್ತು ನನ್ನ ಜೊತೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರು 18ಕ್ಕೂ ಹೆಚ್ಚು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ತರ ಮಾಡಿ, ನೀವು ನನ್ನ ಪಕ್ಷದಿಂದ ನಿಂತ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪಕ್ಷ ನಿಮ್ಮಂತ ಯುವಕರಿಗೆ ಸಪೋರ್ಟ್ ಮಾಡಕಂತ ಇರೋದು. ಸೊ ಹಾಗಾಗಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಜನಗಳು ನಮ್ಮಂತ ಯುವಕರನ್ನ, ಈಗ ನೀವು ಲೀಸ್ಟ್ ಎತ್ತು ನೋಡಿದ್ರೆ ನೀವು ಬ್ಯಾಂಗ್ಳೂರ್ ಸೌತ್ ಆಗಿರ್ಲಿ, ಸೆಂಟ್ರಲ್ ಆಗಿರ್ಲಿ, ನಾನೇ ಎಲ್ಲಾರ್ಕಿಂತ ಚಿಕ್ಕವನು. ನೀವು ನೋಡಿ ಅದರಲ್ಲಿ 28 ವರ್ಷ, ನನ್ಗೆ 29 ವರ್ಷ, ಹೆಚ್ಚು ಕಮ್ಮಿ 30 ವರ್ಷದ ಒಳಗಡೆ ಅಲ್ವಾ? ನೀವು ಯಾರಿಗಾದ್ರೂ ಎತ್ಕೊಂಡ್ ನೋಡಿ, ನೀವು ತೇಜಸ್ವಿ ಸೂರ್ಯ ಅವ್ರ ವಯಸ್ಸು ನೋಡಿ, ಆಮೇಲೆ ಇವರು ಜಯನಗರ್ ಅಲ್ಲಿ ನಿಂತಿದಾರಲ್ಲ, ಇಷ್ಟೇ ಜನ ಇದ್ದಾರೆ ಅವ್ರು ನೋಡಿ ನೀವು.
ನೀವು ನೋಡ್ಬಿಟ್ಟು ನನ್ಗೆ ಆಮೇಲೆ ಹೇಳಿ. ಯಾಕಂದ್ರೆ ನಾವು ಯುವಕರು ಈ ದೇಶ ಕಟ್ಟಕ್ಕೆ ಅಂತ ಹೋದಾಗ ಏನ್ ಮಾಡ್ತಾರಂದ್ರೆ ಇವರೆಲ್ಲ ದಿಗ್ಗಜರು. ಇವರು ಹಣವನ್ನು ದೇಶದ ಪ್ರಜಾಪ್ರಭುತ್ವದಲ್ಲಿ ಈ ಅಧಿಕಾರವನ್ನು ಪಡ್ಕೊಂಡು ಜನಗಳ ಹಣವನ್ನು ಲೂಟಿ ಮಾಡಿ ಇದೇ ಹಣವನ್ನು ತಗೊಂಡವ್ರಿಗೆ ಮನೆ ಮನೆಗೆ ಹಂಚಿ ಅಧಿಕಾರ ಪಡ್ಕೊಳ್ಳೋಕೋಸ್ಕರ ಹೋಗ್ತಾ ಇರುವಂತವ್ರು. ಆದ್ರೆ ನಮ್ಮಂತ್ರ ದುಡ್ಡಿಲ್ವಲ್ಲ, ನಾವು ಬಡ ಕುಟುಂಬದಲ್ಲಿ ಹುಟ್ಟಿರೋದು. ನಾನು ಎಲ್ಲಾ ಯುವಕರಿಗೊಂದು ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಬಡವ್ರ ಮನೇಲಿ ಹುಟ್ಟಿರೋರು ನಿಮ್ಮ ಅದೃಷ್ಟವಂತವ್ರು. ಯಾಕಂತ ಹೇಳಿದ್ರೆ ನಿಮ್ಗೆ ಅಧಿಕಾರ ಪಡ್ಕೊಳಕ್ಕೆ ನೂರಾರು ದಾರಿ. ಅವ್ರ ಹತ್ರ ದುಡ್ಡು ಒಂದು ದಾರಿ ಇದ್ರೆ ನೀವು ಮನೆ ತಲುಪಕ್ಕೆ ನೂರಾರು ದಾರಿ ಇದೆ ನಿಮ್ಗೆ ಅಲ್ವಾ? ಆ ದಾರಿಯನ್ನು ಉಪಯೋಗಿಸ್ಕೊಳ್ಳಿ. ಒಂದೇ ಸತಿಗೆ ಸೋತ್ ಬಿಟ್ವಿ ನಾವು ಅಂತ ನೀವು ಬೇಜಾರ್ ಮಾಡ್ಕೊಂಡು ಇನ್ನೊಂದ್ಸತಿ ನಿಂತ್ಕೊಳಕ್ ಹೋಗಲ್ಲ, ನಾವ್ ಇನ್ನೊಂದ್ಸತಿ ಕಂಟೆಸ್ಟ್ ಮಾಡಲ್ಲ, ಆ ತರ ಇಲ್ಲ. ಇಬ್ರಾಹಿಂ ಲಿಂಕನ್ ಅಂತವ್ರು 60 ವರ್ಷ ಗಂಟ ಕಾಲ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಮ್ಗೆ ಇನ್ನೂ ಯಾವ್ದು ವಯಸ್ಸಾಗಿಲ್ಲ ಅಲ್ವಾ? ಆಮೇಲೆ ನಮ್ಮ ಫಂಡಮೆಂಟಲ್ ರೈಟ್ಸ್, ನಮ್ಮ ಅಧಿಕಾರಕ್ಕೋಸ್ಕರ, ನಮ್ಮ ರೈಟ್ಸ್ಗೋಸ್ಕರ, ಜನಗಳಿಗೋಸ್ಕರ, ಜನಗಳ ಕಷ್ಟಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ಬೇಕಾಗಿರೋ ಕೆಲಸ ನಮ್ಮದು. ಪ್ರತಿಫಲ ಸಿಗುತ್ತೋ ಇಲ್ಲೋ ಅಂತ ಜನ ಖುದ್ದಾಗಿ ಸ್ವತಃ ನೋಡ್ತಾರಲ್ಲ. ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತೀವೋ ಇಲ್ವೋ, ಮಾಡಕ್ ಆಗ್ತದೋ ಇವ್ರ ಕೈಲಿ ಇಲ್ವೋ ಅಂತ. ಯೋಗ್ಯತೆ ಇದೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಈ ಅಧಿಕಾರಿಗಳು ನಮ್ಮನ್ನ ಯೋಗ್ಯತೆ ಇದೆ ಅಲ್ಲ ಅಂತ ಅದೇ ಡಿಸೈಡ್ ಮಾಡಕ್ಕಾಗಲ್ಲ. ನಾನು ಬಹಳಷ್ಟು ROಗಳ ಮೇಲೆ ನಾನು ಸವಾಲ್ ಎತ್ತಿದ್ದೀನಿ. ಹಿಂಗೆಲ್ಲ ಇದೆ. ಇವತ್ತಿನ EVM ವಿಷಯದಲ್ಲಿ ಬಂದ್ಬಿಟ್ಟು ನಾನು CEO ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನನ್ನು ಯಾರು ಕೇಳೋರೆ ಇಲ್ಲಿ ಗತಿ ಇಲ್ವಲ್ಲ. ಯಾಕೆ ಹೇಳಿ? ಜನಗಳ ಬೆಂಬಲ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಮಾಡೋದ್ರಲ್ಲಿ ಬಿಸಿ ಇದಾರೆ. EVM ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರು ಇವ್ರಿಗೆ ಏನ್ ಚಿಂತೆ ಇಲ್ಲ. ಅಲ್ಲಿ ಬರ್ಬೇಕು. ನಮ್ಗೆ ಹೇಳ್ತಾರೆ ಸ್ಟ್ರಾಂಗ್ ರೂಮ್ ಇದೆ ಅಂತ ಹೇಳಿವಿ. ನಮ್ಮ ಜನಗಳಿಗೆ ಸ್ಟ್ರಾಂಗ್ ಮಾಡಕ್ಕೆ ಇವ್ರುಗಳು ಮುಂದೆ ನಿಂತ್ಕೊಳ್ಳಲ್ಲ ಅಧಿಕಾರಿಗಳು. ಇನ್ ಎಲ್ರಿ ಸ್ಟ್ರಾಂಗ್ ರೂಮು? ಎಲ್ಲಿ EVM ಇಟ್ಟಿರೋದು? ಏನ್ ಮಾಡ್ತೀರಾ ನೀವು ನಮ್ ಜೊತೆ? ನಾವೆಲ್ಲಿ ಗೆಲ್ಲಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಅದೇ ನಾನು ಇದೇ ಪ್ರೋಗ್ರಾಮ್ ಮುಖಾಂತರ ಚುನಾವಣಾ ಆಯೋಗಕ್ಕೂ ನಾನು ಬಿಟ್ಟು ಬೇಡ್ಕೊಂಡೆ, ದಯವಿಟ್ಟು ಯಾರನ್ನು ಈ ಕಂಟೆಸ್ಟ್ ಮಾಡಿರ್ತಾರಲ್ಲ ಹೆಂಗೋ ನಮ್ ದುಡ್ಡಲ್ಲೇ ಎಲೆಕ್ಷನ್ ನಡೆಸ್ತಾ ಇದೀರಿ, ನಮ್ದೇ ಖರ್ಚು ಮಾಡ್ತಾ ಇದ್ರಿ, ನೀವು ದಯವಿಟ್ಟು ಪಾಪ ಕ್ಯಾಮ್ರಾಮನ್ಗಳನ್ನ, ಗನ್ ಮ್ಯಾನ್ಗಳನ್ನ, ಸೆಕ್ಯೂರಿಟಿಗಳನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಈ 22 ಜನಕ್ಕೆ ರೆಸಾರ್ಟ್ ಮಾಡ್ಬಿಡಿ. ನಾಮಿನೇಷನ್ ಆಗಿದ ತಕ್ಷಣ ಅವ್ರನ್ನ ರೆಸಾರ್ಟ್ ಕರ್ಕೊಂಡು ಕೂರಿಸ್ಬಿಡಿ. ಅವ್ರಿಗೆ ಊಟ ತಿಂಡಿ ಎಲ್ಲ ನಾವು ಈಚೆಗೆ ಬಿಡ್ಬೇಡಿ ಅವ್ರನ್ನ. ಹೌದು. ಆಮೇಲೆ ಬಹಳಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳನ್ನ ಇವರು ನಾಮಿನೇಷನ್ ಅನ್ನು ವಾಪಸ್ ಪಡ್ಕೊಳ್ಳೋಕೋಸ್ಕರ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆಫರ್ ಮಾಡಿದ್ದಾರೆ. ಇವರೇ ಭ್ರಷ್ಟಾಚಾರಕ್ಕೆ ಇವರು ಅಧಿಕಾರ ಕೊಡೋಕ್ಕೋಸ್ಕರ ಇವರು ಈ ತರ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾಕೆ ಒಂದು ರೇಸ್ ಅಂದ್ಮೇಲೆ ನೀವು ಓಡಬೇಕು, ನಾನು ಓಡಬೇಕು, ನನ್ನಂದಂಗೆ 10 ಜನ ಓಡಬೇಕು. ಅಂತದ್ರಲ್ಲಿ ಗೆದ್ದವನ್ ಯಾರು ಸೋಲೋನ್ ಯಾರು ಅಂತ ಗೊತ್ತಾಗ್ಬೇಕು. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹಿಟ್ಲರ್ ಕಾನೂನು ಹೆಂಗಂದ್ರೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಅಲ್ವಾ? ಈ ಪರಿಸ್ಥಿತಿ ಇಟ್ಕೊಂಡು ನಿಮ್ಮ ತಂದೆ ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ನೀವು ಓಟ್ ಕೇಳೋದು, ಅವರು ನಾವು ಅಪ್ಪನ ಕಾಲದಿಂದ ಕಂಡಿಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡೋದು. ಇನ್ನು ನಮ್ಮ ಗಳಿಗೆ ಎಲ್ಲಿದೆ? ನಮ್ಗೆ ಒಂದು ಕ್ಯಾಂಪೇನ್ ಮಾಡಕ್ಕೆ ಪರ್ಮಿಷನ್ ಸಿಗೋದಿಲ್ಲ, ಒಂದು ಪಾಂಪ್ಲೆಟ್ ಹಂಚಕ್ಕೆ ಪರ್ಮಿಷನ್ ಸಿಗಲ್ಲ. ಅವ್ರಿಗೆ ಹೋಗಿ ನೋಡಿ, ಕಾಂಗ್ರೆಸ್ BJPನವ್ರಿಗೆ ಮನೆಗೆ ಹೋಗ್ಬಿಟ್ಟು 1,000 ರೂಪಾಯಿ ಒಂದು ಓಟಿಗೆ ಕುಕ್ಕರು ನಿಕ್ಕರು ಎಲ್ಲ ಹಂಚ್ತಾರ ಅವರು. ಪೊಲೀಸ್ನವರು ನಿಂತಿರ್ತಾರೆ. ಇದಕ್ಕೆ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಕಾರಣ ಅವರು. ಹೋಗ್ ನೋಡಿ, ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ಯಾರಾದ್ರೂ ಒಬ್ರು ಗೆಲ್ತಾರೆ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಇದು. ಹೆಂಗ್ ಗೊತ್ತಾ? ಈಗ ನೀವು ಟಿವಿಲಿ ನೋಡ್ತಾ ಇದ್ರೆ ಅವ್ನ್ ಬಾಲ್ ಹೊಡಿತಾನೆ, ಇವ್ನ್ ಬಾಲ್ ಹಾಕ್ತಾನೆ ಅಂತ ಅಷ್ಟೇ ಮಾತ್ರ ನೋಡ್ತಾ ಇದೀವಿ ಹೊರತು ಇದು ಎಲೆಕ್ಷನ್ ತರ ನಡೀತಾ ಇಲ್ಲ. ಇದು ಅಷ್ಟೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ. ಈಗ ಅಪ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರೆ ನಿಮ್ಗೆ ಹೆಂಗ್ ಗೊತ್ತು 400 ಪಾರ್ ಆಗುತ್ತೆ ಅಂತ? ಹೆಂಗ್ ಗೊತ್ತು ನಿಮ್ಗೆ ಸಂಪೂರ್ಣ ಮಾಹಿತಿ ಇಲ್ದಂಗ್ ನೀವ್ ಹೇಳ್ಬಿಟ್ರ ನೀವು? ಈ ದೇಶದ ಪ್ರಜಾಪ್ರಭುತ್ವದ ಪ್ರಧಾನ ಮಂತ್ರಿ ನಮ್ಗೆ ಅಪ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರೆ ನಾನು ನಿಂತ್ಕೊಂಡು ಹೇಳ್ಬೋದಲ್ಲ, ನನ್ನ ಪಕ್ಷಕ್ಕೆ ನ್ಯಾಷನಲ್ ಪ್ರೆಸಿಡೆಂಟ್ ಅಂದ್ರೆ ಯುವಕರಲ್ಲಿ ಪ್ರಧಾನ ಮಂತ್ರಿ ನಾನು ಹೇಳ್ಬೋದಲ್ಲ ಅಪ್ಕಿ ಬಾರ್ 500 ಪಾರ್ ಅಂತ ಹೇಳ್ಬಿಟ್ಟು. CM ಶಾಬಾಸ್ ಖಾನ್ ಗೆ ಸರ್ಕಾರ ಅಂತ ಹೇಳ್ಬೋದಲ್ಲ, ಯಾಕೆ ಹೇಳಕ್ ಆಗಲ್ವಾ? ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಆಗಿರೋದಕ್ಕೆ ನೀವು ಒಪ್ಕೊಂಡ್ರಿ ಅಲ್ವಾ? ಒಪ್ಕೊಂಡ್ರು ಜನಗಳಿಗೆ ಬುದ್ಧಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ. ಜನಗಳಲ್ಲಿ ಓದಿರೋರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಇಲ್ದಿರೋರು ಇದ್ದಾರೆ. ಈ ವಿದ್ಯಾವಂತರು ಇರೋರಿಗೆ ಯೂಟ್ಯೂಬ್ಗಳಲ್ಲಿ ಪತ್ರಿಕೆ ಮುಖಾಂತರ ಅವ್ರಿಗೆ ಹೋಗೋ ಮಾಹಿತಿ ಹೋಗ್ತಾ ಇಲ್ಲ. ಈ ದಡ್ರಿಗೆ ಏನಾಗ್ತಾ ಇದೆ, ಯಾರೋ ಕೂತ್ಕೊಂಡು ಹೇಳಿದ್ಬಿಟ್ರು ಒಂದು ಅಂಗಡಿ ಮುಂದೆನೋ ಚಿಲ್ಲರೆ ಟೀ ಕುಡಿಯೋಕೆ ಆ ವೇಸ್ಟ್ ಗಳು ಕೂತಿರ್ತಾರಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ಹೇಳಿದ್ರ ಇವ್ರಿಗೆ ಓಟ್ ಹಾಕಿ ಅಂದ್ರೆ ಪಾಪ ಅವ್ರಿಗೆ ಆಗ್ತಾ ಇದಾರೆ ಅವರು. ಸೊ ಇವ್ರನ್ನ ತಿಳಿಸೋರು ಯಾರು? ನಮ್ಗೆ ನೋಡಿ ಮಾಧ್ಯಮಗಳಲ್ಲಿ ಅವಕಾಶ ಕೊಡಲ್ಲ. ಈಗ ನೀವೇನೋ ಪಾಪ ನಮ್ಮ ಮೇಲೆ ಉಪಕಾರ ಮಾಡಿದ್ರಿ, ನಿಮ್ಗೆ ತುಂಬಾ ಧನ್ಯವಾದ. ಏನಕ್ಕಂದ್ರೆ ನಮ್ಗೊಂದು ಫೋನ್ ಮಾಡಿ ಅಥವಾ
ನಮ್ಮ ಅಭಿಪ್ರಾಯವನ್ನು ಕೇಳ್ಕೊಳಕ್ಕೋಸ್ಕರ ಆದ್ರೂ ಫೋನ್ ಮಾಡಿದೀರಾ. ನಮ್ಮನ್ ಕೇಳೋ ಹೌದು ಸರ್, ಗತಿ ಇಲ್ವಲ್ಲ ಇಲ್ಲಿ. ಸರ್ ಇದು ನನ್ನ ದೇಶ ಸರ್, ಹೌದು. ನನ್ನ ದೇಶ. ವೋಟ್ ಹಾಕ್ಬೇಕು ಅಂತಂದ್ರೆ ನನ್ನ ಇಡೀ ನಾನು ಕೊಡ್ತಕ್ಕಂತ ಕಟ್ತಕ್ಕಂತ ಟ್ಯಾಕ್ಸ್ ದುಡ್ಡಿಂದ ಕಾರ್ ತಗೊಂತೀರಾ, ನಾನು ಕಟ್ತಾ ಇರ್ತಕ್ಕಂತ ಟ್ಯಾಕ್ಸ್ ದುಡ್ಡಿಂದ ಮನೆ ಇದೆ. ಹೌದು ಸರ್, ಇವರು ಜನಗಳ ಭಿಕ್ಷೆಯಲ್ಲಿ ಬದುಕಿ ಇವ್ರಿಗೆ ಇಷ್ಟಿದೆ. ನಾವು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡು ನಮ್ಮ ಭಿಕ್ಷೆಯಲ್ಲಿ ಅವ್ರು ಬದುಕ್ತಾ ಇರೋದು. ಹೌದು. ನಮ್ಮ ಭಿಕ್ಷೆಯಲ್ಲಿ ಅವ್ರು ಬದುಕಿ ನಮಗ್ ಗ್ಯಾರಂಟಿ ಕೊಡ್ತೀನಿ ಅಂತಾರಲ್ಲ. ಹೌದು ನೋಡಿ, ಅಲ್ಲಿ ಹೋಗಿ ನೋಡಿ, ಅವರ ತೇಜಸ್ವಿ ಸೂರ್ಯ ಅವರು ಬ್ಯಾಂಕ್ ನಲ್ಲಿ ಲೂಟಿ ಮಾಡಿರುವಂತ ಹಣಕ್ಕೆ ಲಕ್ಷಾಂತರ ಜನ ವಯಸ್ಸಾಗಿರೋರು ಇವತ್ತು ಅವ್ರ ಮೇಲೆ ಅಲಿಗೆನ್ಸ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಹೆಸರು ತಗೊಂಡು ಹೇಳಂಗಿಲ್ಲ. ಇನ್ ಯಾರು ಕುಂಬಳಕಾಯಿ ಕಳ್ಳ ಅಂದ್ರೆ ನಾವೇ ಕಳ್ರ ಹೆಂಗೆ ಅಂತ ನಮ್ಗೆ ಇದಾಗುತ್ತೆ ಅಲ್ವಾ. ನೀವು ಜನಗಳಿಗೆ ಪರಿಹಾರ ಕೊಡೋರ, ನೀವು MP ಆಗಕ್ ಬಂದಿದ್ದೀರಾ ಅಥವಾ ದೇಶದಲ್ಲಿ ಬೆಂಕಿ ಹಾಕಕ್ ಬಂದಿದ್ದೀರಾ? ಸರ್ ನಾನು ಇದೇ ಮುಖಾಂತರ ನಮ್ಮ ಜನಗಳಿಗೆ ಎಲ್ಲರಿಗೂ ನಾನ್ ಮಾಡ್ತಕ್ಕಂಥ ನೀವು 10ನೇವರು 10 ಜನಗಳಿಗೂ ನಾನು ಪ್ರಮಾಣ ಮಾಡ್ತೀನಿ ಸರ್. ಏನಂದ್ರೆ ನಾನು ಇವತ್ತಿಂದ ಯಾವುದೇ ಸೀರೆ, ಸಾರಾಯಿ, ಹಣ, ಚಿಲ್ಲರೆ ಕಾಸು, ಆಮಿಷ, ಗ್ಯಾರಂಟಿಗಳು, ಭರವಸೆಗಳು ಇವೆಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಯಾವುದೇ ಆಮಿಷಕ್ಕೆ ಗುರಿಯಾಗದೆ, ಯಾವುದೇ ಒಂದು ಅದು ಯಾವ ಪಕ್ಷನಾದ್ರೂ ಆಗಿರ್ಲಿ, ಯಾವುದೇ ಅಭ್ಯರ್ಥಿನಾದ್ರೂ ಆಗಿರ್ಲಿ, ಸೀರೆ, ಸಾರಾಯಿ, ಹಣ, ಎಂಡ, ಚಿಲ್ಲರೆ ಕಾಸು ಹಂಚ್ತಕ್ಕಂತ ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ಅಭ್ಯರ್ಥಿ ಆಗಿರ್ಲಿ, ಅವರಿಗೆ ನನ್ನ ಓಟನ್ನು ನನ್ನ ಭಾರತ ಮಾತೆಯ ಪಾದ ಸಾಕ್ಷಿಯಾಗಿ ಆಗಲ್ಲ ಅಂತ ಪ್ರಮಾಣ ಮಾಡ್ತೀನಿ ಸರ್. ನಾವು ಅಭ್ಯರ್ಥಿಗಳಿಗೂ ನಾನು ಇದನ್ನ ಹಂಚಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಅದ್ರಲ್ಲಿ 3 ಜನ 4 ಜನ ಮಾಡಿದ್ರು, 6 ಜನ ಮಾಡ್ಲಿಲ್ಲ. ಇದು ನಿಜವಾದ ನಡಿಬೇಕಾಗಿರ್ತಕ್ಕಂತ ಸ್ವತಂತ್ರ ಹೋರಾಟ ಇದಲ್ವಾ ಸರ್? ಹೌದು ಹೌದು. ಜನಗಳಿಗೆ ಈಗ ಇವತ್ತು ನೀವು ಮಾಡಿದ್ದು ಕೆಲ್ಸನ ಜನ ಮಾಡ್ಬೇಕಾಗಿತ್ತು, ಅವ್ರು ಮಾಡಿಲ್ದಿಕ್ಕೆ ನೀವು ಮಾಡ್ಬೇಕಾಗಿದೆ. ಯಾಕಂದ್ರೆ ಹೌದು ನಾನು ಜನದಲ್ಲಿ ನಾನು ಒಬ್ಬ ಜನ. ಹೌದು ಹೌದು. ಹಂಗಾಗಿ ನಾನ್ ಮಾಡ್ತಾ ಇದ್ದೀನಿ. ಇದನ್ನ ನೋಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬೊಬ್ರು ಈ ತರ ಮಾಡಿ, ಒಬ್ಬೊಬ್ರಲ್ಲ 10 ಜನ 100 ಜನ ಈ ತರ ಮಾಡಿ ಆಟೋಮೆಟಿಕ್ ಆಗಿ ಚುನಾವಣಾ ಆಯೋಗನು ಏನು ಮಾಡಕ್ಕಾಗಲ್ಲ. ಮುಂದವನು ಯಾರು ಹಂಚಿದ್ರನೆ ತಗೊಂಡು ಏನನ್ನು ದುಡ್ಡು ಕೊಡಕ್ ಬಂದ್ರೆ ಚಪ್ಪಲಿ ತಗೊಂಡು ಹೊಡೆದ್ ಕಳ್ಸಿ, ನನ್ ಮನೆ ಮುಂದೆ ಬೋರ್ಡ್ ಹಾಕಿ ಚಿಲ್ಲರೆ ಕಾಸು, ಸೀರೆ, ಸಾರಾಯಿ ಕೊಡಕ್ ಬರೋ ರಾಜಕಾರಣಿಗಳು, ರಾಜಕಾರಣ ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿ ಮನೆ ಮುಂದೆ. ಹೌದು ಹೌದು ಹೌದು. 100% ನೀವು ಹೇಳಿದ್ದು ಅಂತ ಬೋರ್ಡ್ ಹಾಕಿ ಒಬ್ಬೊಬ್ರು, ಅವಾಗ ದೇಶ ಆಟೋಮೆಟಿಕ್ ಉದ್ದಾರ ಆಗುತ್ತೆ ಸರ್. ನಾನ್ ದೇಶದ ಬಗ್ಗೆ ದೇಶ ನನ್ನ ವಿಶ್ವಗುರು ಆಗ್ಬೇಕು, ಹಂಗಾಗಬೇಕು, ಹಿಂಗಾಗಬೇಕು ನಾನ್ ಮಾತಾಡಕ್ ಸರಿ. ಇಲ್ಲಿ ನಾನು ವೋಟ್ ಹಾಕ್ಬೇಕಾದ್ರೆ ಫಸ್ಟ್ ದೇಶ ವಿಶ್ವಗುರು ಆಗಿದೆ ಸರ್. ಹೆಂಗೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಸ್ಟ್ಯಾಚ್ಯೂಗಳನ್ನ ನಿಲ್ಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ಶ್ರೀಮಂತರ ಈ ದೇಶದಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ರೈಲ್ವೆ ಸ್ಟೇಷನ್ಗಳು, ಪ್ರಾಪರ್ಟಿಗಳು, ಇಂಡಿಯನ್ ರೈಲ್ವೇಸು, ಆಮೇಲೆ ನಿಮ್ಗೆ ಪ್ಲೇನು, ಏರೋಪ್ಲೇನು, ಆಮೇಲೆ ಎಂತ ಜಾಗಗಳು ಎಲ್ಲಾನು ಮಾರಾಟ ಆಗಿದೆ. ವಿಶ್ವಗುರು ಆಗಿದೆ ನಮ್ ದೇಶ, ಆಗಿಲ್ಲ ಅಂತ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗೆ 147 ದೇಶ ಸುತ್ತಕ್ಕೆ ಟೈಮ್ ಸಿಗ್ಲಿಲ್ಲ. ಯಾಕಂದ್ರೆ ಆಚೆ ದೇಶದ ಪ್ರಧಾನ ಮಂತ್ರಿ ಅನ್ನಂಗ್ ಕಾಣ್ತಾ ಇದಾರೆ. ನಮ್ ದೇಶದಲ್ಲಿ ಯಾರಿದ್ದಾರೆ ಪ್ರಧಾನ ಮಂತ್ರಿ ಅನ್ನೋ ಡೌಟ್ ಈಗ ನಮ್ಗೆ ಶುರು ಆಗಿದೆ. ಯಾಕಂದ್ರೆ ಪಾಪ ಯಾವಾಗ ನೋಡಿದ್ರು ನಮ್ ಪ್ರಧಾನ ಮಂತ್ರಿ ಅವ್ರು ಆಚೆ ಇರ್ತಾರೆ. ಇನ್ ನಮ್ ದೇಶದ ಯಾರು? ಈಗ ಆಗಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಇದ್ರು, ಇವ್ರಿದ್ರು, ಅವ್ರಿದ್ರು, ಏನೋ 14 ಪ್ರಧಾನ ಮಂತ್ರಿ ತಂಗಾನು ನಾವ್ ಹೇಳ್ಕೊಂಡ್ ಬರ್ತಾ ಇದ್ವಿ. ಈಗ ಇವ್ರು 14ನೇ ಪ್ರಧಾನ ಮಂತ್ರಿ ಆಗಿ ಕೂತದ್ಮೇಲೆ ಪಾಪ ಇವ್ರು, ಈಗ ನಾವ್ ಹೆಂಗಂದ್ರೆ ಬೆಂಗಳೂರು ಅವ್ರಿಗೆ ಊಟಿ ಹತ್ರ, ಈಗ ಇಲ್ಲಿ ಬೇಸಿಗೆಗಾಲ ಅಂತ ಅಲ್ಲಿ ಹೋಗ್ಬಿಡ್ತೀವಿ. ಆತರ ಏನಾದ್ರು ಹೋಗ್ಬಿಡ್ತಾವ್ರ? ಏನ್ ಸಮಸ್ಯೆ ಅವ್ರದ್ದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿರತ್ತೆ. ಇದು ಜನಗಳಿಗೆ ನಾವು ತಿಳಿಸುವಂತ ಕೆಲಸ ಮಾಡ್ಬೇಕಾಗಿದೆ. ಜನಗಳಲ್ಲಿ ವೋಟ್ ಅಪೀಲ್ ಮಾಡೋದು ನಮ್ಮ ಕರ್ತವ್ಯ. ಹಾಗೆ ಕಾನೂನು ಪರವಾಗಿ ನಮ್ಮ ಹಕ್ಕದು ನಾವು ಕೇಳ್ತೀವಿ. ನಾವು ಕ್ಯಾಂಡಿಡೇಟ್ಗಳಾಗಿ ನಮಗೆ ವೋಟ್ ಹಾಕಿ ಅಂತ. ನಿಮ್ಮ ಹಕ್ಕು ಏನಿದೆ, ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂದ್ರೆ ನೀವು ತಿಳ್ಕೊಂಡು, ಇವನ್ಗೆ ಆ ವಿದ್ಯೆ ಗೊತ್ತಿದೆಯಾ, ಇವನು ಆ ಫೀಲ್ಡ್ ಅವನ, ಇವನ್ಗೆ ಆ ಮಾಹಿತಿ ಇದೆಯಾ, ಇವನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾನ, ಇವನು ವಿದ್ಯಾವಂತನ, ನಮ್ಮ ಅಫಿಡವಿಟ್ಗಳಲ್ಲಿ ಮುಖಾಂತರ ಅವರು ಡೌನ್ಲೋಡ್ ಮಾಡ್ಕೊಂಡು ನೋಡಿ, ನಮ್ಮ ವಿವರಣೆಗಳನ್ನ ತಗೊಂಡು ನಮ್ಮ ಬಗ್ಗೆ ವಿಚಾರಿಸ್ಕೊಂಡು ಆಮೇಲೆ ನಮಗೆ ವೋಟ್ ಹಾಕ್ಬೇಕು. ಎಷ್ಟೋ ಕ್ಯಾಂಡಿಡೇಟ್ಗಳಿಗೆ ಅವರು ಕಟ್ಟುವಂತ ಠೇವಣಿಯನ್ನು ಕೂಡ ದುಡ್ಡು ಇರ್ಲಿಲ್ಲ. ನಾವು ನಮ್ಮ ಜೊತೆ ಕ್ಯಾಂಡಿಡೇಟ್ಗಳು ಹಾಕಿರೋಂಥದ್ದು ನೋಡಿರೋದು. ಠೇವಣಿ ಇರ್ಲಿಲ್ಲ ಅಂದ್ರೂ ಒಂದು ದೇಶಭಕ್ತಿಗೋಸ್ಕರ, ಸರ್ ನಾನು ಈ ದೇಶಕ್ಕೋಸ್ಕರ ಏನಾರ ಮಾಡ್ಬೇಕು, ಅದಕ್ಕೆ ನಾನು ಕ್ಯಾಂಡಿಡೇಟ್ ಆಗಕ್ ಬಂದಿದ್ದೀನಿ ಅಂತವ್ರಿಗೆ ನಾವು ಫಾರಂಗಳು ಫಿಲ್ ಮಾಡ್ಕೊಟ್ಟಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಇವತ್ತು ನಿನ್ ಕಾಲನೋ ನಾಳೆ ನನ್ ಕಾಲನೋ ಅಲ್ವಾ.
ನಿನಗ್ ಸಪೋರ್ಟ್ ಹೌದು. ಮಾಡೋದು ನಂದು ಒಂದ್ ಕರ್ತವ್ಯ. ಬಾರಪ್ಪ, ನಾನ್ ಕ್ಯಾಂಡಿಡೇಟ್ ಆಗಿದ್ದೀನಿ, ನಿಂದು ರಿಜೆಕ್ಟ್ ಆಗ್ಬೇಕು ಅಂತ ನಾನ್ ಮಾಡ್ತಾ ಇಲ್ಲ, ನಿನಗ್ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡೇ ಮೇಲ್ ಬರ್ಬೇಕಾಗಿರೋದು. ಈ ಜನ ಇವತ್ತು ಬಹಳಷ್ಟು ಜನಗಳಿಗೆ, ನಮ್ಮಂತ ಬಡವರಿಗೆ, APJ ಅಬ್ದುಲ್ ಕಲಾಂ ಅಂತವ್ರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅಂತವ್ರಿಗೆ ಆಶೀರ್ವಾದ ಮಾಡಿ ದೇಶವನ್ನು ಕಟ್ಟಿರೋದು. ಸೊ ಒಂದು ಕಾಲ ಬರುತ್ತೆ, ನಮ್ಮದು ನಡೀತದೆ. ಬನ್ನಿ ಇವತ್ತಿಂದಾನೇ ಪ್ರಯತ್ನ ಪಡೋಣ ಅಂತ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್. ಶಬಾಸ್ ಖಾನ್ ಅವರೇ, ಲಾಸ್ಟ್ 4 ಮಾತು. ಹೇಳಿ ನೀವು ಸರ್. ಮತ ಹಾ. ಆ, ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಗಳಲ್ಲಿ ಮತಯಾಚನೆ ಮಾಡಬಹುದು ನೀವು. ಸರ್, ನಾನು ಎಲ್ಲಾ ಮಹಾಜನಗಳಿಗೆ ಕೇಳೋದಿಷ್ಟೇ, ನಾನು CM ಶಾಬಾಸ್ ಖಾನ್ ಆಗಿ ನಾನು ಈ ವಯಸ್ಸಿಗೆ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷವನ್ನು ಕಟ್ಟಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರು ಬಂದಿದೆ. ಹಾಗೆ ನಾನು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಮ್ಮಂತ ಯುವಕರು ಮುಂದೆ ಬರಬೇಕು ಅಂತ ಪಕ್ಷ ಕಟ್ಟಿ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದಿಂದ ಸೀರಿಯಲ್ ನಂಬರ್ 10 ಮೈಕ್ ಗುರುತಿಗೆ ನನಗೆ ಮತ ಹಾಕಿ ನೀವೆಲ್ಲರೂ ಗೆಲ್ಲಿಸಿ. ನೀವು ಜೀವನದಲ್ಲಿ ನೋಡಿರಲ್ಲ ಆ ತರ ಕೆಲಸಗಳನ್ನು ನಾನು ಮಾಡಿಸ್ ತೋರಿಸ್ತೀನಿ. ಇನ್ನೊಂದು, ನಿಮ್ಮ ಕೆರಿಯರ್ ಅಲ್ಲಿ ನೀವು ಈ ಸತಿ ಮತ ಹಾಕ್ಬೇಕಾಗಿರೋದು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿಮ್ಮ ಜಾಬ್ಲೆಸ್ ಇಂಡಿಯಾ ಆಗಿದೆಯಲ್ಲ, ನಿಮ್ಮ ಜಾಬ್ಗಳಿಗೋಸ್ಕರ, ವಿದ್ಯಾವಂತರ ಒಳ್ಳೆ ಕೆರಿಯರ್ಗೋಸ್ಕರ ನೀವು ಮತವನ್ನು ಹಾಕಿ ಈ ಸತಿ ಈ ದೇಶದಲ್ಲಿ ಒಂದು ಒಳ್ಳೆ ಪ್ರಜಾಪ್ರಭುತ್ವವನ್ನು ತಂದ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಥ್ಯಾಂಕ್ ಯು ಶಬಾಸ್ ಖಾನ್ ಅವರೇ, Thank you. ಧನ್ಯವಾದ Thank you, sir. ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.